ಇದು ಕ್ರಮ ಅಪಘಾತಕಾರಿಯಾಗಿದೆ. 1990 ಆ್ಯಕ್ಟ್ ಪ್ರಕಾರ ಆ ರೀತಿ ಯಾವುದೂ ಕೂಡ ಆಗಬಾರ್ದು. ಇದು ಮಸ್ಜಿದ್ ಮಂದಿರ್ ಅಂತ ಇದು ಒಂದು ರಾಜಕೀಯ ತಂತ್ರವಾಗಿ ಇದು ಜ್ಞಾನಪಿ ಮಸ್ಜಿದನ್ನು ಇಶ್ಯೂ ಮಾಡಿದ್ದಾರೆ. ಇದು ನಾವು ಹೇಳುವುದು ಇಷ್ಟೇ, ಯಾವ ರೀತಿ ನೀವು ಬಾಬ್ರಿ ಮಸ್ಜಿದನ್ನು ಧ್ವಂಸ ಮಾಡಿದ್ದೀರಾ, ಅಲ್ಲಿ ಹತ್ಯಾಕಾಂಡ ಕೂಡ ಆಗಿದೆ, ಸಾಕಷ್ಟು ನಷ್ಟ ಕೂಡ ಆಗಿದೆ. ಇನ್ನು ಮುಂದೆ ನಾವು ಆ ಹಾದಿಯಲ್ಲಿ ನಾವು ಹೋಗಲಿಕ್ಕೆ ಬಿಡೋದಿಲ್ಲ. ಕಾನೂನಾತ್ಮಕ ನಾವು ಹೋರಾಟವನ್ನು ಮಾಡಿ ಜ್ಞಾನಪಿ ಮಸ್ಜಿದನ್ನು ನಾವು ಉಳಿಸ್ಕೋತೀವಿ. 1991 ಆ್ಯಕ್ಟಿನ ಪ್ರಕಾರ ಸಂವಿಧಾನ ಎಲ್ಲ ಪ್ರಾರ್ಥನಾ ಮಂದಿರ ಆಗಿರ್ಬೋದು, ಮಸ್ಜಿದ್ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಗುರುದ್ವಾರ ಆಗಿರ್ಬೋದು, ಇದರಿಗೆಲ್ಲ ರಕ್ಷಣೆ ಕೊಡಬೇಕಂತ ನಾವು ಆಗ್ರಹಿಸುತ್ತೇವೆ. 1991 ಆ್ಯಕ್ಟ್ ಏನು ಹೇಳ್ತಿದೆ, ಆ ಆ್ಯಕ್ಟ್ ಆಗೋಂಗಿಂತ ಮುಂಚೆ ಬಾಬ್ರಿ ಮಸ್ಜಿದ್ ಭಾಳಷ್ಟು ನಷ್ಟವಾಯಿತು. ಅದಾದ ಕಾರಣ 1991 ಆ್ಯಕ್ಟ್ ಯಾವಾಗ ರೆಡಿ ಆಯಿತು, ಇದು ಆ್ಯಕ್ಟ್ ಏನು ಹೇಳ್ತದೆ ಅಂದರೆ, ಯಾವುದು ಪ್ರಾಪರ್ಟಿ ಅವ್ರದ್ದಿದೆ, ಮಂದಿರ ಆಗಿರ್ಬೋದು, ಮಸ್ಜಿದ್ ಆಗಿರ್ಬೋದು ಅಥವಾ ಚರ್ಚ್ ಆಗಿರ್ಬೋದು, ಅದು ಅವ್ರದ್ದೇ ಆಗಿ ಇರಬೇಕು. ಅದರೊಳಗೆ ಕಿತ್ತಾಕುವುದು, ಅದು ನಮ್ಮದು ನಿಮ್ಮದು ಅಂತ ಈ ರೀತಿ ಭೇದ ಭಾವ ಬರಬಾರ್ದಂತ ಈ ಆ್ಯಕ್ಟ್ ಹೇಳ್ತದೆ. ಇವಾಗಿನ ರಾಜಕೀಯ ತಂತ್ರಕ್ಕಾಗಿ ಇದನ್ನೆಲ್ಲ ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ತನ್ನ ರಾಜಕೀಯ ಲಾಭಕ್ಕಾಗಿ ಈ ರೀತಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದು ನಾವು ಇದು ಗೌರ್ಮೆಂಟ್ಗೆ ಹೇಳ್ತಾ ಇದ್ದೀವಿ. ಮುಂದೆ ಫ್ಯಾಸಿಸ್ಟ್ ಗೌರ್ಮೆಂಟ್ ಇದೆಯಲ್ಲ, BJP ಗೌರ್ಮೆಂಟ್, ನಾವು ಅದೇ ಎಚ್ಚರಿಕೆ ಕೊಡೋದು. ಯಾವತ್ತಿನ ತನಕ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಕಾಲು ಊರಿ ನಿಂತಿದೆಯೋ ಆವತ್ತಿನ ತನಕ ನಿಮಗೆ ಬೇರೊಂದು ಮಸೀದಿಗೆ ಕಣ್ಣು ಹಾಕಲಿಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಜ್ಞಾನವಾಪಿ ಬಿಟ್ಟು ಕೊಡೋದಿಲ್ಲ. ಅದು ಸಂವಿಧಾನಬದ್ಧವಾಗಿ ಕಾನೂನಾತ್ಮಕ ಹೋರಾಟವನ್ನು ನಾವು ಮಾಡಿ ಆ ಜ್ಞಾನವಾಪಿ ಮಸ್ಜಿದನ್ನು ನಾವು ಉಳಿಸ್ಕೋತೇವೆ ಅಂತ ನಮಗೆ ಒಂದು ಹೆಮ್ಮೆ ಇದೆ. ಇದೇ ನೇರ ಹೇಳಬೇಕಂದ್ರೆ ರಾಜಕೀಯ ಲಾಭಕ್ಕಾಗಿ ಇದು ಹಿಂದೂ ಮುಸ್ಲಿಮು ಮಸ್ಜಿದು ಮಂದಿರು ಚರ್ಚು ಇದೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದು, ರಾಜಕೀಯ ಮಾಡ್ತಾ ಇರೋದು. ಅಬ್ದುಲ್ ಮಜೀದ್ ಶೇಖ್. ಸಂವಿಧಾನದಲ್ಲಿ ಮಸೀದಿಗಳಿಗೆ ರಕ್ಷಣೆ ಇಲ್ಲವೇ? ಸಂವಿಧಾನದಲ್ಲಿ ಮಸೀದಿಗಳಿಗೆ ರಕ್ಷಣೆ ಇಲ್ಲವೇ?
ಜಾತ್ಯತೀತ ಸಂವಿಧಾನದಲ್ಲಿ ಮಸೀದಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ SDPI ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕೇಂದ್ರ BJP ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಾತ್ಯತೀತ ಸಂವಿಧಾನದಲ್ಲಿ ಮಸೀದಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜ್ಞಾನವಾಪಿ ಬಾಬರಿ ಹಾದಿಯೇ ಹಿಡಿಯಲು ನಾವು ಬಿಡಲಾರೆವು ಅನ್ನೋ ಒಂದು ಘೋಷಣೆಯನ್ನು ಕೂಗ್ತಿದ್ದಾರೆ. ಮತ್ತು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಮಸೀದಿಗಳನ್ನು ಅಲುಗಾಡಿಸುವ ಕೆಲಸವನ್ನು BJP ಏನು ಮಾಡ್ತಿದೆ ಮತ್ತು ಈ ರೀತಿ ಹುನ್ನಾರವನ್ನು ಮಾಡ್ತಿದೆ ಅನ್ನೋ ನಿಟ್ಟಿನಲ್ಲಿ ಏನು ಇಲ್ಲಿ ಸಾಕಷ್ಟು ನೂರಾರು ಕಾರ್ಯಕರ್ತರು ಸೇರಿದ್ದಾರೆ, ಜಮಾಯಿಸಿದ್ದಾರೆ, ಬಾವುಟಗಳನ್ನು ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು 1991ರ ಏನು ಪೂಜಾ ಸ್ಥಳ ಕಾಯ್ದೆ ಏನಿದೆ ಅದನ್ನು ಕೊಲ್ಲಲಾಗುತ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಲಾಗುತ್ತೆ. ಮತ್ತು ಈ ಒಂದು ಸುಳ್ಳು ಇತಿಹಾಸ ಸೃಷ್ಟಿಸಿ ಎಷ್ಟು ಮಸೀದಿಗಳನ್ನು ನೀವು ಕಸಿದುಕೊಳ್ಳುತ್ತೀರಿ ಅನ್ನೋ ಒಂದು ನಾಮಫಲಕಗಳನ್ನು ಹಾಕಿದ್ದಾರೆ. ಮತ್ತು ಅದರಲ್ಲಿ ಪ್ರಮುಖವಾಗಿ ವಾರಾಣಸಿ ಜಿಲ್ಲಾ ನ್ಯಾಯಾಲಯ ತೀರ್ಪಿಗೆ SDPI ಕಳವಳ ಕೂಡ ವ್ಯಕ್ತಪಡಿಸಿರುವಂಥದ್ದು. ವಿವಾದವನ್ನು ಹುಟ್ಟು ಹಾಕುವ ಶಕ್ತಿಗಳ ವಿರುದ್ಧ ಏನು ಸೂಕ್ತ ಕ್ರಮಗಳನ್ನು ಕೂಗಬೇಕು. ಮತ್ತು ಜ್ಞಾನವ್ಯಾಪಿ ಮಸೀದಿ ಪರವಾಗಿ ಇಲ್ಲಿ ನೂರಾರು SDPI ಕಾರ್ಯಕರ್ತರು ಜಯಘೋಷವನ್ನು ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡದೆ ಮಸೀದಿಗಳನ್ನು ಅಲುಗಾಡಿಸುವ ಕೆಲಸವನ್ನು ಇಲ್ಲಿ ಕೇಂದ್ರ BJP ಸರ್ಕಾರ ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಿದೆ. ಇಲ್ಲಿ ಸದ್ಯ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ BJP ಏನು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇಲ್ಲಿಂದ ಏನು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.